Hi guys, welcome to our ಯೂಟ್ಯೂಬ್ ಚಾನಲ್ ವನು ವಿನು ಯೂಟ್ಯೂಬ್ ಚಾನಲ್. ಗೈಸ್ ಏನಂದರೆ ನಮ್ಮ ಅಕ್ಕ ಬಂದಿದ್ಲು ಮನೆಗೆ. ಅವಳು ಏನು ತಿಂತೀಯ ಅಂತ ಕೇಳಿದ್ಲು. ಸೊ ಅದಕ್ಕೆ ನಾನು ಕೊಬ್ಬರಿ ಮಿಠಾಯಿ ಮಾಡಿಕೊಡು ಅಂದೆ. ಮಾಡಿಕೊಡ್ತಾ ಇದ್ಲು ಗೈಸ್. ಮಧ್ಯದಲ್ಲಿ ನಮ್ಮ ಅಕ್ಕನ ಪಾಪು ಬಂದು ತುಂಬ ತರಲೆ ಗೈಸ್. ನಾನು ವ್ಲಾಗ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅವಾಗ ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಅವಳ ಜೊತೆ. ಅವಳು ವೀಡಿಯೋ ಮಾಡೋದು ನೋಡ್ಬಿಟ್ಟು ನಿಮಗೆಲ್ಲ ಹಾಯ್ ಮಾಡಿದ್ಲು ಗೈಸ್. ಹಾಯ್ ಮಾಡಿ ಗೈಸ್ ಅವಳಿಗೆ. ಗೈಸ್ ಇವಾಗ ಬೆಲ್ಲದ ಪಾನಕ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಕ್ಲೀನಾಗಿ ಅದಕ್ಕೆ ಹಾಕಬೇಕು. ಗೈಸ್ ಬೆಲ್ಲ ಗಟ್ಟಿ ಆಯ್ತಾ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಕೊಬ್ಬರಿನ ಅದಕ್ಕೆ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಚೂರು ಗಂಟು ಬರಬಾರ್ದು ಗೈಸ್. ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನಂತರ ಅದನ್ನು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಿಗೆ ಮನೆ ತುಪ್ಪನೇ ಬಳಸ್ತಾ ಇದ್ದೀವಿ ನಾವು. ನೀವು ಯಾವುದಾದ್ರೂ ನಂದಿನಿ ತುಪ್ಪ ಯಾವುದಾದ್ರೂ ಬಳಸ್ಬೋದು. ಅದನ್ನೆಲ್ಲ ಕ್ಲೀನಾಗಿ ಪ್ಲೇಟ್ಗೆ ಕ್ಲೀನಾಗಿ ತುಪ್ಪನ ಸವರಬೇಕು ಗೈಸ್. ನಂತರ ಅದನ್ನು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಪ್ಲೇಟ್ ಒಳಗಡೆ ಹಾಕಿ ಗೈಸ್. ಪ್ಲೇಟ್ ಒಳಗಡೆ ಹಾಕಿದ್ಮೇಲೆ ನೀಟಾಗಿ ಅದನ್ನು ಪ್ರೆಸ್ ಮಾಡಬೇಕು. ಸರ್ಕಲ್ ಶೇಪಲ್ಲಿ ಬರಬೇಕು ಗೈಸ್ ಅದು. ಆವಾಗ ನಾವು ಶೇಪ್ನ ಕಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಅದಾದ ನಂತರ ಗೈಸ್ ಗೋಡಂಬಿ ಬಾದಾಮಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಅದನ್ನು ನಾವು ಮಾಡಿರೋ ಅಂತಹ ಕೊಬ್ಬರಿ ಮಿಠಾಯಿ ಮೇಲೆ ಉದುರಿಸ್ಬಿಟ್ಟು ಅದನ್ನು ಒಂದು 5 ನಿಮಿಷ ಇಲ್ಲ 10 ನಿಮಿಷ ಎತ್ತಿಡಬೇಕು ಗೈಸ್. 10 ನಿಮಿಷ ಆದಮೇಲೆ ಅದನ್ನು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಿನ್ಬೋದು ಗೈಸ್. ನಾನು ಟಿ ವಿ ನೋಡ್ಕೊಂಡು ಕೂತಿದ್ದೆ ಗೈಸ್. ನಮ್ಮ ಅಕ್ಕ ತಂದುಕೊಟ್ಲು. ನಾನು ಸ್ವೀಟ್ ಅಂದರೆ ಅಷ್ಟು ಲೈಕ್ ಮಾಡಲ್ಲ. ಅದೊಂದು ತಿಂದಾದ್ಮೇಲೆ ಗೈಸ್ ಸಖತ್ತಾಗಿತ್ತು ಗೈಸ್ ಟೇಸ್ಟು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಗೈಸ್.